ಅಣ್ಣ ಎಲ್ಲರೂ ನಿನ್ನೆ ನೋಡ್ತಿದ್ದಾರೆ, ಸಮಾಧಾನ ಮಾಡ್ಕೋಣ. ನೋಡಿ, ಮೊಬೈಲ್ ತರಕ್ಕೆ ಹೋಗಿದ್ದಾಳೆ, ಇನ್ನೇನು ಮೊಬೈಲ್ ತರ್ತಾಳೆ. ತಂದ ತಕ್ಷಣ ಪೇ ಮಾಡ್ತೀನಿ. ಎಲ್ಲೋದ್ಲು ಈ ವಿಭಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತರಬೇಕು ಅಂತ ಗೊತ್ತಿಲ್ವಾ ಅವಳಿಗೆ? ವಿಭಾ, ಏನಾಯ್ತು? ಮೊಬೈಲ್ ಎಲ್ಲಿ? ವಿಭಾ ಯಾಕೋ ಭಯದಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ವಿಭಾ, ವೇಟ್ರ್ ಕಾಯ್ತಿದ್ದಾರೆ, ಮೊಬೈಲ್ ಕೊಡು. ಅಣ್ಣ, ಫೋನ್ ಕಾಣಿಸ್ತಿಲ್ಲ ಅಣ್ಣ. ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ನನ್ನ ಜೋಪಾನಾಗಿ ಹಿಡ್ಕೊಂತ ಮೊಬೈಲ್ ನಿನ್ ಕೈಗೆ ಕೊಟ್ಟಿದ್ದೆ ತಾನೇ? ಮತ್ತೆಲ್ಲಿಟ್ಟೆ? ಏನ್ ಮಾಡ್ದೆ? ಅಣ್ಣ, ನಾವು ಫಸ್ಟ್ ಒಂದ್ ಕಡೆ ಫೋಟೋ ಶೂಟ್ ಮಾಡ್ತಿದ್ವಲ್ಲ, ಆಗ ನನ್ ಕೈಲೇ ಇತ್ತು ಅಣ್ಣ. ಈಗ ಆ ಜಾಗದಲ್ಲಿ ಕಾಣಿಸ್ತಿಲ್ಲ ಅಣ್ಣ. ವಿಭಾ, ಅದಕ್ಕೆ ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ? ಇಲ್ಲೇ ಯಾರ್ದೋ ಬ್ಯಾಗಿಗೆ ಹಾಕಿರ್ತ್ಯಾ, ಒಂದ್ ಡಯಲ್ ಮಾಡಿದ್ರೆ ಸಿಗ್ಬೋದಲ್ವಾ? ಕಿಟಿ, ಫೋನ್ ಕೊಡು. The number you're calling is switched off right now. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫಾ? ಹೌದು. ಸ್ವಿಚ್ ಆಫ್ ಆಗೋಕ್ ಚಾನ್ಸೇ ಇಲ್ಲ. ಶ್ರೀಮಂತಣ್ಣ ಮೊಬೈಲ್ ಕೊಟ್ಟಾಗ ಅದು ಆನ್ ಅಲ್ಲಿ ಇತ್ತು. ಬಹುಶಃ ಫೋನ್ ಚಾರ್ಜ್ ಏನಾದರೂ ಖಾಲಿ ಆಗಿರ್ಬೋದಾ? ಇಲ್ಲ ಅಣ್ಣ, ಫೋನ್ ನನ್ನ ಕೈಲಿ ಕೊಟ್ಟಾಗ ಫುಲ್ ಚಾರ್ಜ್ ಇತ್ತು. ಅಲ್ಲ, ಈ ರೆಸಾರ್ಟಲ್ಲಿ ತುಂಬ ಜನ ಓಡಾಡ್ತಿದ್ದಾರೆ, ಯಾರಾದರೂ ಒಬ್ರು ತಗೊಂಡಿರ್ಬೋದಾ? ಏಯ್, ನಿಂಗೆ ಸ್ವಲ್ಪ ಬುದ್ಧಿ ಇಲ್ವೇನೆ? ಒಂದು ವಸ್ತುನ ಜೋಪಾನಾಗಿ ಹಿಡ್ಕೊಂತ ಕೊಟ್ಟಾಗ ಅದನ್ನ ಹುಷಾರಾಗಿ ನೋಡ್ಕೋಬೇಕು ತಾನೇ? ನಿನ್ಗೆ ಮೊಬೈಲ್ ನೋಡ್ಕೊಳ್ಳೋದು ಬಿಟ್ಟು ಇನ್ನೇನು ಕೆಲಸ ಇತ್ತು? ಅದೇನು ₹1-2 ಮೊಬೈಲ್ ಅನ್ಕೊಂಡಿದ್ಯಾ? 70,000 ರೂಪಾಯಿ ಮೊಬೈಲು. ನಮ್ಮ ದೇಶದಲ್ಲಿ 2-3 ಜನರ ಸಂಬಳ ಸೇರಿಸಿದ್ರೆ 70,000 ಆಗುತ್ತೆ. ಹೀಗೆ ಕಳ್ತಿದ್ಯಾ? ಕಳ್ದಾದ್ಮೇಲೆ ಹತ್ರ ಏನು ಪ್ರಯೋಜನ ಇಲ್ಲ. ಮಗ ಹೋಗ್ಲಿ ಬಿಡು. ಅಣ್ಣ ಏನೋ ಗೊತ್ತಿಲ್ಲದೆ ಮಾಡಿದ್ದಾಳೆ. ಜೈ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ತಿಂಗಳೆಲ್ಲ 1,000 ರೂಪಾಯಿ ಕೂಡಿಟ್ಟು ಆ ಮೊಬೈಲ್ ತಗೊಂಡಿದ್ದೀನಿ. ಇವಳು ನೋಡಿದ್ರೆ ಒಂದೇ ನಿಮಿಷದಲ್ಲಿ ಕಳ್ದಾಕಿದ್ದಾಳೆ. ಸಾರಿ ಅಣ್ಣ, ನಂಗೆ ಗೊತ್ತಾಗ್ಲಿಲ್ಲ. ನೀವು ಹುಷಾರಾಗಿ ಇಟ್ಕೋ ಅಂತ ಹೇಳಿದ್ರಿ. ನಾನೇ ಫೋಟೋ ಶೂಟ್ ಅಂತ ನೋಡ್ಕೊಂಡು ಎಲ್ಲೋ ಬಿಟ್ಬಿಟ್ಟಿದ್ದೀನಿ. ಇವಾಗ ತಪ್ಪು ಒಪ್ಕೋತಿದ್ದಾಳೆ. ಅದೇ ತಪ್ಪು ಮಾಡುವಾಗ ಅದನ್ನ ತಿತ್ಕೋಬೇಕಂತ ಗೊತ್ತಾಗಲ್ವಾ? ಅದು ಅಲ್ಲದೆ ಮೊಬೈಲ್ ತೊಗೊಂಡು ಇನ್ನೂ ಸರಿ 2 ತಿಂಗಳು ಕೂಡ ಆಗಿಲ್ಲ. ಅವಾಗ್ಲೂ ನೆಗೆದ್ ಬಿದ್ದು ನಲ್ಲಿಕಾಯಿ ಮಾಡಾಕ್ತೆ ನೀನು. ನಿನ್ ಕೈಲಿ ಇಟ್ಕೊಳ್ಳೋದಿಕ್ಕಾಗಿಲ್ಲ ಅಂದ್ರೆ ನನಗೆ ವಾಪಸ್ ಕೊಡ್ಬೇಕಿತ್ತು ಕಣೆ. ಅಣ್ಣ, ಹೀಗಾಗ್ಲೇ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಬೈಬೇಡಣ್ಣ. ಹೌದು ಅಣ್ಣ, ಮೊಬೈಲ್ ಎಲ್ಲೂ ಹೋಗಿರಲ್ಲ, ನಾವೆಲ್ಲ ಕಡೆ ಹುಡುಕ್ತೀವಿ. ಹಾ ಹೌದು ಬಾವಾ, ನಾವು ಹುಡ್ಕೊಂಬರ್ತೀವಿ. ಏಯ್ ಸ್ವಾಮಿ, ನೀನೇ ನೋಡ್ಕೊಂಡು ನಿಂತಿದ್ಯಾ? ಬಾ ಹುಡ್ಕನ. ಬನ್ನಿ, ನಾವು ಹುಡ್ಕೋಣ. ಅಣ್ಣ, ನಾನು ಇಲ್ಲೇ ನಿಂತಿದ್ದು ಅಣ್ಣ. ಮತ್ತೆಲ್ಲೋಯ್ತು ನೋಡು ಕರೆಕ್ಟಾಗಿ. ಲೋ ಸ್ವಾಮಿ, ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಹೋಗಿರೋದು, ಇಲ್ಲಿ ಹುಡ್ಕೋ. ನಾವ್ ಇಲ್ಲಿವರೆಗೂ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ವೋ ಆ ಕೋಪ ಈಗ ಜ್ವಾಲಾಮುಖಿ ತರ ಆಚೆ ಬಂದಿದೆ. ಇದಕ್ ಬಲಿಯಾಗೋದ್ ಯಾರ್ ಗೊತ್ತಾ?
ಇನ್ಯಾರು ಆ ಶ್ರೀಮಂತೆ ಅವ್ನು ಭಯ ಬಿಡಬಾರ್ದು ಅಂತ ಇಷ್ಟೊತ್ತಿಗೂ ತಡ್ಕೊಂಡಿದ್ದ. ದುಡ್ಡು ವಿಚಾರ ಬರ್ತಿದ್ದಂಗೆ ಬಾಯ್ ಬಿಟ್ಬಿಟ್ಟ. ಬಾಯ್ ಬಿಟ್ಟು ಕೆಟ್ಟ.